ಅಲ್ಲಿ ಸುದೀಪ್ ಸರ್ ಆಡಿಯನ್ಸ್ ಅಲ್ಲಿ ಬರ್ತಾರೆ. ಸೌಂಡ್ ಸೆಕ್ಯೂರಿಟಿಗಳು ತಲೆ ಕೆಟ್ಬಿಡ್ತಾವ್ರಿ. ಜೋರಿ ರಾಬತ್ ಕೂಗ್ತಿದ್ದಾರೆ. ಕರೆಕ್ಟಾಗಿ ಅಲ್ಲಿ ಆಕ್ಟಿವಿಟೀಸ್ ಏನೋ ನಡೀತಾ ಇದೆ, ಎಲ್ಲ ಮನೆ ಒಳಗಿದ್ದಾರೆ, ಏನೋ ಮಾಡ್ತಿದ್ದಾರೆ, ಜೋರಾಗಿ ಕೂಗಾಡ್ತಿದ್ದಾರೆ. ನನಗೆ ಅದು ಕರೆಕ್ಟಾಗಿ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ ಇಲ್ಲಿಂದ. ನಿಮಗೆಲ್ಲ ಗೊತ್ತಿರ್ಬೋದು, ಈ ವರ್ಷದಲ್ಲಿ ಅತಿ ಹೆಚ್ಚು TRP ತಗೊಂತಿರೋದು ಅದು ಬಿಗ್ ಬಾಸ್ ಮಾತ್ರ. ಇಷ್ಟು ವರ್ಷದಿಂದ ಹೋಸ್ಟ್ ಮಾಡ್ಕೊಂಡ್ ಬರ್ತಿರೋ ಒಬ್ಬೊಬ್ಬರೇ ಏಕೈಕ ವ್ಯಕ್ತಿ ಅದು ಕಿಚ್ಚ ಸುದೀಪ್ ಸರ್. ಅವರಿಂದ ಆಬ್ವಿಯಸ್ಲಿ ಓಡ್ತಾ ಇದೆ. ಹಲೋ ಬಾಯ್ಸ್ ಅಂಡ್ ಗರ್ಲ್ಸ್, ದಿಸ್ ಇಸ್ ರವಿ. ವೆಲ್ಕಮ್ ಬ್ಯಾಕ್ ಟು ದಿಸ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನೀವು ತಮ್ಮನೇಲಿ ಆಲ್ರೆಡಿ ನೋಡಿರ್ತೀರಾ ಬಿಗ್ ಬಾಸ್ ಮನೆ ಅಂದ್ಬಿಟ್ಟು. ಹೌದು, ಬಿಗ್ ಬಾಸ್ ಮನೆ ಹತ್ರ ಇದ್ದೀನಿ ನಾನು ಇವಾಗ. ನಾನು ಇನ್ನೂ ತೋರಿಸ್ತೀನಿ ಇವಾಗ ಮನೆ ಎಲ್ಲಿದೆ ಹೆಂಗಿದೆ ಅಂತಂದು. ಸೀಸನ್ 10 ಬಿಗ್ ಬಾಸ್ ಸೀಸನ್ 10 ನಡೀತಿರೋ ಅಂತ ಮನೆ ಹತ್ರ ನಾನು ಇವಾಗ ಪ್ರೆಸೆಂಟ್ ಇರೋದು. ಲೊಕೇಶನ್ ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ನಿಮಗೆ ಎಕ್ಸಾಕ್ಟಾಗಿ ಹುಡುಕ್ತೀನಿ ಅಂದರೆ ನಿಮಗೆ ಹುಡ್ಕೋಕ್ಕಾಗಲ್ಲ. ಇಲ್ಲಿ ಯಾವುದೋ ಊರಿಲ್ಲ, ಏನೂ ಇಲ್ಲ. ಇದು ಬಂದುಬಿಟ್ಟು ನಮ್ಮ ಬೆಂಗಳೂರಿಂದ ಆಚೆ ಇದೆ. ಬೆಂಗಳೂರಿಂದ ಕಂಪ್ಲೀಟ್ ಆಚೆ ನೋಡ್ಬೋದು ನೀವು. ಬಿಗ್ ಬಾಸ್ ಮನೆ ತೋರಿಸ್ತೀನಿ ನಿಮಗೆ. ಇದೆ ನೋಡಿ ಬಿಗ್ ಬಾಸ್ ಮನೆ. ಇದು ಎಂಟ್ರೆನ್ಸು, ಇಲ್ಲಿಂದ ಎಂಟ್ರಿ ಆಗುತ್ತೆ. ಆಗ್ಲೆಯಿಂದ ಯಾರೋ ಕ್ಯಾಬ್ ಅವರು ಬರ್ತಿದ್ದಾರೆ, ಒಳಗಡೆ ಹೋಗ್ತಿದ್ದಾರೆ. ಯಾರಂತ ಗೊತ್ತಿಲ್ಲ. ಓ, ಇದು ಒಳಗಡೆನೇ ಹೋಗ್ತಿದೆ ನೋಡಿ. ಆಚೆ ಕರ್ನಾಟಕ ಬಾವುಟ ಹಾಕಿದ್ದಾರೆ. ಇದು ಬಿಗ್ ಬಾಸ್ ಮನೆ. ಇಲ್ಲಿಂದ ಕರೆಕ್ಟಾಗಿ ಅಲ್ಲಿ ಆಕ್ಟಿವಿಟೀಸ್ ಏನೋ ನಡೀತಾ ಇದೆ, ಎಲ್ಲ ಮನೆ ಒಳಗಿದ್ದಾರೆ, ಏನೋ ಮಾಡ್ತಿದ್ದಾರೆ, ಜೋರಾಗಿ ಕೂಗಾಡ್ತಿದ್ದಾರೆ. ನನಗೆ ಅದು ಕರೆಕ್ಟಾಗಿ ಕ್ಲಿಯರಾಗಿ ಕೇಳಿಸ್ತಾ ಇದೆ ಇಲ್ಲಿಂದ. ನಿಮಗೆ ಫೋನಲ್ಲಿ ಕೇಳಿಸ್ತಿಲ್ಲ ಅನಿಸುತ್ತೆ. ಆ್ಯಕ್ಚುಲಿ ಕೇಳಿಸಲ್ಲ, ಬಟ್ ನನಗೆ ಇಲ್ಲಿಂದ ಕ್ಲಿಯರಾಗಿ ಕೇಳಿಸ್ತಾ ಇದೆ. ಏನೋ ಕಿರ್ಸ್ತಾ ಇರ್ತಿದ್ದಾರೆ, ಅಂದರೆ ಆಕ್ಟಿವಿಟೀಸ್ ಏನೋ ಮಾಡ್ತಿದ್ದಾರೆ. ಎಸ್. ಸೊ ಇದು ಬಂದ್ಬಿಟ್ಟು ಅವ್ರು ಇರೋ ಅಂಥದ್ದು. ಈ ಮನೇಲಿ ಅವ್ರು ಇರ್ತಾರೆ. ಯಾಕಂದರೆ ನನಗೂ ಗೊತ್ತಿಲ್ಲ, ಬಟ್ ಇಲ್ಲಿಂದ ಸೌಂಡ್ ತುಂಬ ಬರ್ತಾ ಇರೋದು. ಆ ಕಡೆ ಎಲ್ಲ ಮಾನಿಟರ್ ರೂಮ್ಸು. ಅದು ಅಲ್ಲಿ ಸುದೀಪ್ ಸರ್ ಆಡಿಯನ್ಸು ಅಲ್ಲಿ ಬರ್ತಾರೆ. ಇಲ್ಲಿ ಮನೆಯವರು ಇರ್ತಾರೆ. ಸೆಂಟ್ರಿಗೆ ಮಾನಿಟರು, ಎಲ್ಲ ಎಡಿಟಿಂಗು, ಕ್ಯಾಮ್ರಾ ಎಲ್ಲ ಆಪ್ರೇಟ್ ಮಾಡೋದು ಇಲ್ಲೇನೆ. ಇಲ್ಲಿ ಇರೋರು ಎಲ್ಲ ಅದರಲ್ಲೇ ಇರ್ತಾರೆ. ಆ ಸೈಡಿನೂ ಇದು ದೊಡ್ಡ ಕಾಂಪೌಂಡ್, ಅಲ್ಲಿಂದ ಅಲ್ಲಿವರೆಗೂ ಇದೆ ನೋಡಿ. ತುಂಬ ದೊಡ್ಡದಿದೆ ಇದು. ಇನ್ನು ಆ ಸೈಡು ಹೋಗ್ತೀನಿ, ಆ ಸೈಡಿಂದ ನಾನು ತೋರಿಸ್ತೀನಿ. ಈ ಸೈಡಿಂದ ಈ ರೀತಿ ಇದೆ. ಸ್ಯಾಟಲೈಟಿಂದ ಕಾಣಿಸ್ತಾ ಇಲ್ಲ, ಡ್ರೋನು ಇಲ್ಲ ನಮ್ಮ ಹತ್ರ ತೋರ್ಸೋಕ್ಕೆ. ಸೊ ಹೋಗೋಣ, ಅಲ್ಲಿ ಮುಂದೆ ಹೋಗಿ ತೋರಿಸ್ತೀನಿ ನಿಮಗೆಲ್ಲ ಗೊತ್ತಿರ್ಬೋದು, ಈ ವರ್ಷದಲ್ಲಿ ಅತಿ ಹೆಚ್ಚು TRP ತಗೊಂತಿರೋದು ಅದು ಬಿಗ್ ಬಾಸ್ ಮಾತ್ರ. ಬಿಗ್ ಬಾಸ್ ಅಷ್ಟು ಯಾವುದೇ ಸೀರಿಯಲ್ ಆಗಲಿ ಏನೇ ಆಗಲಿ ಏನೂ ತೊಗೊಳ್ತಾ ಇಲ್ಲ. TRP ತುಂಬ ಜಾಸ್ತಿ ಇದೆ. ಏನಕ್ಕೆ ಅಷ್ಟೊಂದು ನೋಡ್ತಿದ್ದಾರೆ ಜನ ಅಂದರೆ ನಿಮಗೆ ಆಬ್ವಿಯಸ್ಲಿ ಗೊತ್ತಿರ್ಬೋದು, ಇಷ್ಟು ವರ್ಷದಿಂದ ಹೋಸ್ಟ್ ಮಾಡ್ಕೊಂಡು ಬರ್ತಿರೋ ಒಬ್ಬೊಬ್ಬರೇ ಏಕೈಕ ವ್ಯಕ್ತಿ ಅದು ಕಿಚ್ಚ ಸುದೀಪ್ ಸರ್. ಅವರಿಂದ ಆಬ್ವಿಯಸ್ಲಿ ಓಡ್ತಾ ಇದೆ. ಕಂಟೆಸ್ಟೆಂಟು ತುಂಬ ಎಫರ್ಟ್ ಹಾಕಿ ಕೆಲಸ ಮಾಡ್ತಾಯಿದ್ದಾರೆ. ಅಂದರೆ ಮನೇಲಿದ್ದಾರೆ. ಇರೋದು ಈಗ 4-5 ಜನ ಇರ್ಬೋದು ಅಷ್ಟೇ, ಅದಕ್ಕಿಂತ ಏನು ಜಾಸ್ತಿ ಇಲ್ಲ. ನಿಮಗೆ ನೆಚ್ಚಿನ, ನಿಮಗೆ ಯಾರು ಇಷ್ಟ, ನಿಮ್ಮ ಫೇವ್ರೇಟ್ ಯಾರು ಬಿಗ್ ಬಾಸ್ ಮನೆಯಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಇಷ್ಟ ಇದ್ದರೆ, ಬರಬೇಕನ್ನೋ ಆಸೆ ಇದ್ದರೆ ಲೊಕೇಶನ್ ಡಿಸ್ಕ್ರಿಪ್ಷನ್ ಇರುತ್ತೆ, ಬಂದುಬಿಟ್ಟು ಬೇಕಾದ್ರೆ ಚೆಕ್ ಮಾಡ್ಕೊಂಡು ಹೋಗಿ. ಕಿಚ್ಚ ಸುದೀಪ್ ಸರ್ ಬರೋದು ಇಲ್ಲಿಗೇನೆ, ವಾರಕ್ಕೊಂದ್ಸರಿ ಬರೋದು. ಇಲ್ಲೇ ಎಲ್ಲ ಶೋ ಮುಗಿಯೋದು, ಇಲ್ಲೇ ಹೋಸ್ಟ್ ಮಾಡ್ತಾರೆ, ಇಲ್ಲೇ ಮಾತಾಡಿ ಎಲ್ಲ ಮುಗಿಸ್ಕೊಂಡು ಇಲ್ಲಿಂದನೇ ಹೋಗೋದವರು. ಇನ್ನೆಲ್ಲೂ ಬೇರೆ ಕಡೆ ಶೂಟ್ ಆಗಲ್ಲ. ಐ ಥಿಂಕ್ ಅವರು ಲಾಸ್ಟ್ ಇದೆಯಲ್ಲ ಅದರಲ್ಲಿ ಇರ್ತಾರೆ ಅವರು. ಈ ಸೈಡಲ್ಲಿ ಮನೆಯವರು ಇರ್ತಾರೆ. ಸೆಂಟ್ರಲ್ಲಿ ಎಡಿಟಿಂಗ್ ಇರುತ್ತೆ. ಕರೆಕ್ಟು. ಆ ಕಡೆ ಎಲ್ಲ ಪಬ್ಲಿಕ್ಕು ಕೂರ್ತಾರೆ. ವೀಕ್ಲಿ 1 ಡೇ ಅಲ್ಲಿ ಇರುತ್ತೆ, ಆಡಿಯನ್ಸ್ ಇರ್ತಾರೆ ಅಲ್ಲಿ. ಸೊ ಆ ಸೈಡ್ ಹೋಗಿ ನಿಮಗೆ ತೋರಿಸ್ತೀನಿ ನೀನು. ಸೊ ಜೈ ಶ್ರೀರಾಮ್ ಅಂತೇಳಿ ಇವತ್ತಿಲ್ಲ ನಾಳೆ ಯಾವುದಾದ್ರು ಒಂದಿನ ಟೆಲಿಕಾಸ್ಟ್ ಆಯ್ತು ಅಂದರೆ ಅದು ಇವತ್ತಿಂದ ಈಗ ಪ್ರೆಸೆಂಟಲ್ಲಿ ನಡೀತಾ ಇರೋದು. ಇವತ್ತು ಅಯೋಧ್ಯದೇನು ಪೂಜೆ ಇದೆಯಲ್ಲ, ಆ ಪೂಜೆಗೋಸ್ಕರ ಅಲ್ಲಿ ಇವತ್ತು ಏನೋ ಡ್ಯಾನ್ಸು ಏನೋ ಮಾಡ್ತಿದ್ದಾರೆ. ಜೈ ಶ್ರೀರಾಮ್ ಅಂತ ಕೂಗ್ತಿದ್ದಾರೆ, ಸಾಂಗ್ ಹಾಕಿದ್ದಾರೆ. ನಿಂತೋಯ್ತಲ್ಲ, ಕೇಳಿಸ್ಕೊಳ್ಳಿ, ಬೇಸ್ ಬರ್ತಿದೆ. ಆ ಸೈಡ್ ನಿಂತ್ಕೊಂಡು ಆಗ್ಲಿಂದ ನಾನು ವಿಡಿಯೋ ಮಾಡಿದ್ದು. ಇವಾಗ ಈ ಸೈಡ್ ಬಂದಿದ್ದೀನಿ. ಇಲ್ಲಿ ಇನ್ನೂ ಕ್ಲಿಯರಾಗಿ ಕೇಳಿಸ್ತಿದೆ. ಗಾಳಿ ಹಿಂಗೆ ಬರ್ತಾ ಇದೆಯಲ್ಲ, ಸೊ ಕೇಳಿಸ್ತಾ ಇದೆ ನನಗೆ. ಫುಲ್ಲು ಬೇಸು ದಿಗ್ 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 ಅಂತಿದೆ ಒಳಗಡೆ ನೋಡಿ. ಇದು ಎಂಟ್ರೆನ್ಸ್. ಬಟ್ ಯಾರಿಗೂ ಪರ್ಮಿಷನ್ ಇಲ್ಲ ಒಳಗೆ ಹೋಗೋಂಥದ್ದು.
ವಿಜಯರಾಜ್ ಅಂತ ಬರ್ದಿದ್ದಾರೆ. ಅಣ್ಣ ಅಣ್ಣ ಒಳಗಡೆ ಅಲ್ಲ ಐತಾ? ಇಲ್ಲಲ್ಲ, ನೋ ಪರ್ಮಿಷನ್ ಪಬ್ಲಿಕಾ? ಒಳಗಡೆ ಅಲೋ ಇಲ್ಲ ಯಾರಿಗೂ ಅಂತಿದ್ದಾರೆ. लाइव कैमरा नो प्रॉब्लम. हाँ जी प्रॉब्लम लाइव कैमरा आगे. ओ अच्छा क्या? इधर नहीं लेने का. ಹಾಂ ಅಚ್ಚಾ ಅಚ್ಚಾ. ಅವ್ರು ಹೇಳ್ತಾರೆ ಇಲ್ಲಿ ಕ್ಯಾಮ್ರಾ ಇದೆ, ಪ್ರಾಬ್ಲಮ್ ಆಗುತ್ತೆ ನಿಮಗೆ, ವಿಡಿಯೋ ಮಾಡಬೇಡಿ ಅಂತಿದ್ದಾರೆ. ನಿಮಗೆ ಪ್ರಾಬ್ಲಮ್ ಆಗುತ್ತೆ, ವಿಡಿಯೋ ಮಾಡಬೇಡಿ, ಇಲ್ಲಿ CCTV ಕ್ಯಾಮ್ರಾಸ್ಗಳಿದ್ದಾವೆ, ಒಳಗಡೆ ಮಾನಿಟರ್ ಮಾಡ್ತಾ ಇರ್ತಾರೆ, ಸೊ ಪ್ರಾಬ್ಲಮ್ ಆಗುತ್ತೆ, ಹೋಗ್ಬಿಡಿ ಅಂತವ್ರೆ. ಸೊ ಹಿಂಗಿದೆ ನೋಡಿ ಬಿಗ್ ಬಾಸ್ ಹೌಸ್. ಇವೆಲ್ಲ ಟೆಂಪ್ರವರಿ ಮಾಡಿರೋವಂಥದ್ದು. ಇದು ಹೋದ ವರ್ಷ ಬೇರೆ ಕಡೆ ಇತ್ತು, ಈ ವರ್ಷ ಇಲ್ಲಿದೆ. ಒಳಗಿರೋರೆಲ್ಲ ಜೈ ಶ್ರೀರಾಮ್ ಅಂತ ಕೂಗಾಡ್ತಿದ್ದಾರೆ. ಏನು ಆರ್ಡ್ರ್ ಇದೆಯಾ? ಆರ್ಡ್ರ್ ಕೊಡಕ್ ಬಂದ್ರ? ಬಿಗ್ ಬಾಸ್ ಹೌಸ್ ಅಲ್ಲಿ ಝೊಮ್ಯಾಟೊ ಆರ್ಡರ್ ಮಾಡಿದ್ದಾರೆ. ಯಾರ ಹೆಸರಣ್ಣ? ಸೈಕ್. ಯಾವ ಏರಿಯಿಂದ ಎಸ್ಕೊಂಡಿದ್ ನೀವು? ಹಿಂಗೇರಿಯೋ ಫೋನ್ ಮಾಡಿ ನೋಡೋಣ ಯಾರು ಬರ್ತಾರೆ. ಏನ್ ಮಾಡ್ತಾ ಇದ್ರೆ? ವಿಡಿಯೋ ಬ್ಲಾಗ್. ಇವ್ರದ್ದೊಂದು ಯಾವುದೋ ಆರ್ಡ್ರ್ ಇತ್ತು, ಸೆಕ್ಯೂರಿಟಿ ಹ್ಯಾಂಡ್ ಓವರ್ ಮಾಡೋಗಿ ಅಂತ ಹೇಳಿದ್ರು, ಕೊಡ್ತಾ ಇದ್ದಾರೆ ಅವರು. ನೋಡಿ ಇದು ಗೇಟ್ ಎಷ್ಟು ಹೈಟ್ ಇದೆ ಅಂತ. ಒಬ್ಬ ಇವ್ರು ಇರೋದು 5.5 ಏನೋ ಇದ್ದಾರೆ. ಇನ್ನು ಅರ್ಧ ಹಾಕ್ಕೊಳ್ಳಿ ಮನುಷ್ಯ, ಅಷ್ಟು ಎತ್ತರ ಇದು ಕಾಂಪೌಂಡೇ ಐತೆ. ಒಳಗಡೆ ನೋ ಎಂಟ್ರಿ, ಕಾಲಿಡಕ್ಕೆ ಇಲ್ಲ, ಕಾಲು ಇಡಂಗೆ ಇಲ್ಲ ಗುರು, ಇಲ್ಲಿ ಹಂಗೈತೆ. ಸೌಂಡ್ ಸೆಕ್ಯೂರಿಟಿಗಳು ತಲೆ ಕೆಟ್ಬಿಡ್ತಾವ್ರಿ. ಜೂರಿ ರಬ್ಬದ್ ಕೂಗ್ತಿದ್ದಾರೆ, ಒಳಗಡೆ ಇರೋರು ಅಷ್ಟೇ ಕೂಗಾಡೋದ, ನಾವು ಕೂಗಾಡ್ತೀವಿ ಅಂತ. ಸೈಕು ಒಳಗಡೆ ಎಂಜಾಯ್ ಮಾಡ್ತಾವ್ರೆ ಇವರು. ಕೆಲವೊಂದು ತೋರ್ಸೋಕ್ಕಾಗಲ್ಲ ಆಚೆ, ಸೊ ಒಳಗೆ ಮಾಡ್ಕೊತಾರೆ. ಅದಂತರೂ ಅಬ್ವಿಯಸ್ಲಿ ಎಲ್ಲರೂ ಹಂಗೇನೆ. ಈಗ ನಾವು ಒಬ್ಬ ಯೂಟ್ಯೂಬರ್ ಅಂದರೆ ಕೆಲವೊಂದು ಇರ್ತವೆ, ಅವನ್ನೆಲ್ಲ ತೋರ್ಸೋಕ್ಕಾಗಲ್ಲ, ಕೆಲವೊಂದು ಕಟ್ ಮಾಡ್ಬೇಕಾಗುತ್ತೆ. ನಾವೇ ಎಷ್ಟೋ ವೀಡಿಯೋ ಈಗ ಮಾಡಿರೋ ವೀಡಿಯೋದಲ್ಲಿ ಎಷ್ಟೋ ಕಟ್ ಮಾಡ್ತೀವಿ, ಕೆಲವೊಂದು ಮಾತ್ರ ಹಾಕಿರ್ತೀವಿ ಅಷ್ಟೇ. ಕಾಮನ್ ಅಲ್ವಾ? ಸೀಸನ್ 9 ಬಂದ್ಬಿಟ್ಟು ಬಿಡದಿಯಲ್ಲಿ ನಡೆದಿತ್ತು. ಸೀಸನ್ 10 ರಾಮವಳ್ಳಿಲಿ ನಡೀತಾ ಇದೆ. ಅದು ಊರ್ ಒಳಗಲ್ಲ, ಊರ್ ಆಚೆ ಸಪ್ರೇಟಾಗಿ ಪ್ರೈವೇಟಾಗಿ ಜಾಗ ತಗೊಂಡು ಬಿಗ್ ಬಾಸ್ ಮನೆ ಕಟ್ಟಿರೋದು. ಇರಲಿ ಒಂಥರ ಸೈಲೆಂಟ್ ಏರಿಯಾ, ಅಂದರೆ ಇಲ್ಲಿ ಏನು ಮನೆಗಳೇನು ಇಲ್ಲಲ್ಲ, ಸೊ ಗಪ್ಚುಪ್, ಇನ್ನೇನು ಸೀನೇ ಇಲ್ಲ, ಚೆನ್ನಾಗಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಸಿಗೋಣ ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಹುಷಾರಾಗಿರಿ, ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್. ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಬಾಯ್.